ಏನು ನಿರಾಶೆನಿಲ್ಲ, ಹತಾಶೆನಿಲ್ಲ. ಇದೇನು ಫಂಡಮೆಂಟಲ್ ರೈಟು ಅಲ್ಲ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂತೇಳಿ ಅದೇನು ಮೂಲಭೂತ ಹಕ್ಕು ಅಲ್ಲ. ನಾನು ಅಂದ್ಕೊಂಡಿದ್ದೆ, ಯಾಕಂದರೆ ಸಿದ್ದರಾಮಯ್ಯ ಹೇಳಿದರು 3 ಸಲ ನಮ್ಗೆ ಕರೆದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತು ಬಹಿರಂಗ ಸಭೆಯಲ್ಲಿ ಕೂಡ 3 ಸಲ ಹೇಳಿದರು. ನಾನು ಸಮಾನ ಮನಸ್ಕರಾಗಿ ನಾವೆಲ್ಲ ಬೆಳೆದಿದ್ದೇವೆ, ಒಂದೇ ಸಲ ರಾಜಕಾರಣಕ್ಕೆ ಬಂದಿದ್ದೇವೆ. ನಾನು ಮುಖ್ಯಮಂತ್ರಿ ಆದೆ, 2 ಸಲ ಆದೆ. ಇವನಿಗೆ ಅವಕಾಶ ಸಿಕ್ಕಿಲ್ಲ, ಮುಂದೆ ನಾನು ಅವಕಾಶ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದೆ. ಅದಾಗಿಲ್ಲ. ಸರಿ, ಈ ಬಾರಿ ಅವರು ಸಿದ್ದರಾಮಯ್ಯ ಸಂದರ್ಭದಲ್ಲಿ ಆಗಲಿಲ್ಲ. ಇದು ಚಾಪ್ಟರ್ ಕ್ಲೋಸ್ ಆಯ್ತಲ್ಲ, ಮಾತಾಡೋ ಉಪಯೋಗ ಏನಲ್ಲ. ನಾನು ಏನು ಹೇಳಬೇಕಂತ ಮಾಡೀನಿ. ನಿನ್ನೆ ನಾನು ಒಂದು ಪತ್ರ ಬರೆದು ಎಲ್ಲ ಮಾಧ್ಯಮಗಳಿಗೂ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆಯಲ್ಲಿ ಬಂದಿದೆ. ಮುಂದೆ ಅದು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಸರಿ, ಈಗ KKRDB ಅಂತಿದೆ, ಸೀನಿಯರ್ ಇದ್ದೀರಿ ತಾವಿದ್ದೀರಿ. ನಾನು ಯಾವುದೇ ಇಂಥ ನಿಗಮ ಮಂಡಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗ ಉಪಾಧ್ಯಕ್ಷ ಮಾಡಿದರು. ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಮುಂದೆ ಯಾವುದೂ ತಗೊಳ್ಳೋದು. ಯಾವುದು ನಿಗಮ ಮಂಡಳಿ ಯಾವುದೂ ತಗೊಳ್ಳೋದು. ಸ್ವಾಭಿಮಾನದ ಬದುಕು ನಡೆಸ್ತೇನೆ ಮತ್ತು ಸಮಾನ ಮನಸ್ಕರ ಜೊತೆಗೆ ಕೂತು ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಇನ್ನೇನಾಗಬೇಕನ್ನೋದನ್ನು ನಾವು ಜನಪರವಾಗಿ ಧ್ವನಿ ಎತ್ತೀನಿ. ಸರ್, ಹಿರಿಯ ನಾಯಕರಿಗೆ ಮತ್ತು 3-4 ಸಲ ಶಾಸಕರಾದ್ರಿಗೆ ಏನು ಕಡೆಗಣೆ ಮಾಡತ್ತೆ ಸರ್ ಏನು ಪಕ್ಷದಾಗ? ಅದೆಲ್ಲ ಬಿಟ್ಟಿದ್ದು ನಿಮ್ಗೆ ಕೊಟ್ಟ ಭರವಸೆ ಇದು ಆಗಲಿಲ್ಲ ಅನ್ಸುತ್ತೆ. ಹಾಂ, ಅದೊಂದೇ ಬೇಸರ ನಮಗೆ. ಸಿದ್ದರಾಮಯ್ಯನವ್ರ ಮೇಲೆ ನಾನು ಸಂಪೂರ್ಣ ನಂಬಿಕೆ ಇಟ್ಟಿದ್ದೆ, ಮಾಡ್ತಾರಂತೇಳಿ. ಆಗಿಲ್ಲ, ಕಾರಣ ಗೊತ್ತಿಲ್ಲ. ತಮಗೇನಾದರೂ ಮಾತಾಡಿದ್ರಲ್ಲ CM ಆಗಲಿ, ಮಾಜಿ CM ಅವರು? ಯಾರೂ ಮಾತಾಡಿಲ್ಲ. ಯಾರು ನಿಮ್ಗೆ ಯಾರು ಮಾತಾಡಿಲ್ಲ. ಏನಾಗಿದೆ, 141 MLA ಇದ್ದಾರೆ. ನಾನಿದ್ರೇನೋ ಹೋದ್ರೇನೋ ಹೆಚ್ಚಾಗ್ತದೆ, ಬೆಲೆ ಕಮ್ಮಿ ಆಗ್ತದೆ. ಸಾಕಷ್ಟು ಬಹುಮತ ಇದೆ. ಮಾತಾಡಬೇಕು ಅಂತ ನನಗೇನು ಅಪೇಕ್ಷೆನೂ ಇಲ್ಲ. ನಾನು VP ಸಿಂಗ್ ಜೊತೆಗೆ, ಚಂದ್ರಶೇಖರ್ ಜೊತೆಗೆ, ದಂಡವತಿ ಜೊತೆಗೆ, ನಾನು ಜಾರ್ಜ್ ಜೊತೆಗೆ ಇದ್ದು ಕೆಲಸ ಮಾಡಿದವನು. ಗಂಟೆಗಟ್ಟಲೆ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಇಲ್ಲಿ ಯಾರೋ ಜೊತೆಗೆ ಮಾತಾಡಿಲ್ಲ. ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ನಿಮಗೆ ಸಾಕಷ್ಟು ಆಪ್ತರು ಸರ್. ಈಗ ಅವರು ಒಂದು ಇದು ನಡೆದಿಲ್ಲ ಈ DKC ಗೌರ್ಮೆಂಟ್ನಲ್ಲಿ ಅಂತ. ಈ ಮಾತು ಒಪ್ಪಲ್ಲ, ನಾನು ಈ ಮಾತಿಗೆ ಒಪ್ಪಲ್ಲ. ಸರಿ, ಶಾಸಕರು ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಅವರೇನಾದರೂ ತಮ್ಮ ಹತ್ರ ಮಾತಾಡಿದ್ದಾರೆ? ಇಲ್ಲ, ಯಾರು ಮಾತಾಡಿಲ್ಲ. ಯಶವಂತರೇಗೌಡರು ಮಾತಾಡಿದ್ರು ಅಷ್ಟೇ. ಸರ್, ಶಾಸಕರು ರಾಜೀನಾಮೆ ಕೊಟ್ಟರು ತಗೊಳ್ಳಿ ಅಂತ ಹೇಳಿದ್ರು CM ಹೇಳಿದ್ದಾರೆ. ಅವ್ರಿಗೆ ಒಂದು ಪಕ್ಷದ ನಾಯಕರಾಗಿ ಹೇಳಿದ್ದಾರೆ. ಸರ್, ನಿನ್ನೆ ಒಂದೊಂದು ಆಡಿಯೋ